ಆಗಿರ್ತಕ್ಕಂಥ ಡಿ ಕೆ ಶಿವಕುಮಾರ್ ಅವರೇ, ವೇದಿಕೆಯಲ್ಲಿ ಉಪಸ್ಥಿತಕ್ಕಂಥ ಎಲ್ಲ ಮಂತ್ರಿಗಳಾದ ಜಮೀರ್ ಅಹಮದ್ ಸಾಹೇಬರೇ ಹಾಗೂ ಸುಧಾಕರ್ ಅವರೇ, ಎಲ್ಲ ಕಾರ್ಯಾಧ್ಯಕ್ಷರಾಗಿರ್ತಕ್ಕಂಥ ಸೋರ್ಕೆ ಅವರೇ, ಎಲ್ಲ ಶಾಸಕರೇ, ವಿಧಾನ ಪರಿಷತ್ನ ಸದಸ್ಯರುಗಳೇ, ಕಾಂಗ್ರೆಸ್ ಪಕ್ಷದ ಮುಖಂಡರುಗಳೇ, ಬಂದಿರತಕ್ಕಂಥ ಎಲ್ಲ ಅಣ್ಣ ತಮ್ಮಂದ್ರೆ, ಅರ್ಥಪೂರ್ಣ ಕಾರ್ಯಕ್ರಮ. ಈ ಕಾರ್ಯಕ್ರಮದಲ್ಲಿ ತಾವೆಲ್ಲ ಬಂದು ಬಾರಿ ದೊಡ್ಡ ಸಂಖ್ಯೆಯಲ್ಲಿ ಬಂದು ಭಾಗವಹಿಸಿದ್ರಿ. ಕಾರಣ ಈ ರಾಜ್ಯಕ್ಕೆ ಆಗ್ತಕ್ಕಂಥ ಅನ್ಯಾಯ, ಇದರ ಬಗ್ಗೆ ಹಲವಾರು ಸತಿ ಪ್ರಸ್ತಾಪ ಮಾಡಿದ್ದೀವಿ. ರಾಜ್ಯಕ್ಕೆ ಆಗ್ತಾ ಇರ್ತಕ್ಕಂಥ ಅನ್ಯಾಯದ ಬಗ್ಗೆ ಬಿಜೆಪಿನವರು ಮಾತನಾಡ್ತಾ ಇಲ್ಲ. ರಾಜ್ಯಕ್ಕೆ ಯಾವ ರೀತಿ ನಮಗೆ ಮೋಸ ಮಾಡ್ತಿದ್ದಾರೆ ಅದರ ಬಗ್ಗೆ ಬಿಜೆಪಿನವರು ಮಾತನಾಡ್ತಾ ಇಲ್ಲ. ತಾವು ತಮ್ಮ ಗಮನಕ್ಕೆ ಇರ್ಬೋದು, ಸುಮಾರು ಇಡೀ ಶಾಸಕ ಪಕ್ಷದ ಶಾಸಕರು ಎಲ್ಲ ಸೇರಿ ನಾವು ಡೆಲ್ಲಿಗೆ ಹೋಗಿ ಒಂದು ಹೋರಾಟ ಮಾಡಿದ್ದೀವಿ, ಧರ್ನಾ ಕೂತ್ಕೊಂಡ್ವಿ ಜಂತರ್ ಮಂತರಲ್ಲಿ. ನೋಡಪ್ಪ, ನಮಗೆ 15 ಫೈನಾನ್ಸ್ ಕಮಿಷನ್ ಅಲ್ಲಿ ನಮಗೆ ಬರಬೇಕಾಗಿರ್ತಕ್ಕಂಥ ದುಡ್ಡು ನಮ್ಗೆ ಬಂದಿಲ್ಲ, ದಯವಿಟ್ಟು ಆ ಹಣವನ್ನು ರಾಜ್ಯಕ್ಕೆ ಕೊಡಬೇಕು ಅಂತ ಹೇಳ್ಬಿಟ್ಟು ಒಂದು ಧರ್ನಾ ಮಾಡಿದ್ರು ಸಹ ಇವತ್ತುವರೆಗೂ ಒಂದು ಕೌಡಿ ಪಾಸ್, ಒಂದು ಪೈಸಾ ನಮ್ಗೆ ಸಿಕ್ಕಿಲ್ಲ. ಈಗ ಈ ಬಜೆಟ್ ಅಲ್ಲಿ ಏನಾದ್ರು ನಮ್ಗೆ ಸಿಗ್ಬೋದು ಅಂತ ಭಾರಿ ಒಂದು ಆಸೆ ಆಕಾಂಕ್ಷೆಗಳಿತ್ತು, ಏನಾದ್ರು ಒಂದು ಮಾಡ್ಬೋದು. ಹೊಸದಾಗಿ ಮತ್ತೆ ಸರ್ಕಾರ ಬಂದಿದೆ ಕೇಂದ್ರದಲ್ಲಿ, ರಾಜ್ಯದಲ್ಲಿ ಸುಮಾರು 19 ಜನ ಸಂಸದರು ಆಯ್ಕೆಯಾಗಿ ಹೋಗಿದ್ದಾರೆ. ಈ ರಾಜ್ಯಕ್ಕೆ ಏನಾದ್ರು ಮಾಡ್ತಾರೆ ಅಂತ ನೋಡಿದಾಗ ಮತ್ತೆ ನೀವನ್ನೆಲ್ಲ ಮೊನ್ನೆ ನೋಡಿರ್ಬೋದು, ದೊಡ್ಡ ಒಂದು ಚಂಬು ಕೈಯಲ್ಲಿ ಕೊಟ್ಟಿರ್ತಕ್ಕಂಥದ್ದು ಬಿಜೆಪಿ ಸರ್ಕಾರದವರು. ಅವ್ರ ಕಾಲದಲ್ಲಿ ಯಾವ್ದಾದ್ರು ಒಂದು ಹೋರಾಟ ಮಾಡಿದಾರ? ನೀವು ಜ್ಞಾಪಕ ಮಾಡ್ಕೊಳ್ಳಿ, ಇದೇ ಕಾವೇರಿ ಸಮಸ್ಯೆ ಬಂದಾಗ ಆವಾಗ ಬಂಗಾರಪ್ಪನವರು ಮುಖ್ಯಮಂತ್ರಿ ಆಗಿದ್ರು. ಆ ಕಾಲದಲ್ಲಿ ಬಂಗಾರಪ್ಪನವರು ನಮ್ಮ ಪಾರ್ಟಿದ ಸರ್ಕಾರ ಇದ್ರೂ ಸಹ ಕೇಂದ್ರದಲ್ಲಿ ಅವರು ಒಂದು ಆರ್ಡಿನೆನ್ಸ್ ತಂದು ಅದನ್ನ ಪ್ರೊಟೆಸ್ಟ್ ಮಾಡಿದ್ರು, ಪ್ರತಿ ಒಂದು ಮಾಡಿದಾಗ ಅದು ತಾವು ನೋಡಿದಿರಿ. ಅದೇ ರೀತಿ ಸನ್ಮಾನ್ಯ ಶ್ರೀ ಎಸ್.ಎಂ. ಕೃಷ್ಣ ಅವರಿದ್ದಾಗಲೂ ಸಹ ಆಗ್ಲೂ ಕಾಂಗ್ರೆಸ್ ಪಕ್ಷದ ಸರ್ಕಾರ ಕೇಂದ್ರದಲ್ಲಿತ್ತು. ಆ ಕಾಂಗ್ರೆಸ್ ಪಕ್ಷದ ಸರ್ಕಾರದ ವಿರೋಧವಾಗಿ ನಾವು ಹೋರಾಟ ಮಾಡಿದ್ದೀವಿ, ನಮ್ಮ ರಾಜ್ಯದ ಒಂದು ಹಿತವನ್ನು ಕಾಪಾಡೋದಕ್ಕಾಗಿ. ಅದೇ ರೀತಿ ಇವತ್ತಿನ ದಿವಸ ನೀವು ಮೊನ್ನೆ ನೋಡಿರ್ಬೋದು, ಬೊಮ್ಮಾಯಿಯವರು ಆಗಿರ್ಬೋದು, ಯಡಿಯೂರಪ್ಪನವರು ಆಗಿರ್ಬೋದು, ಅವ್ರ ಕಾಲದಲ್ಲಿ ಯಾವುದೇ ರೀತಿ ಪ್ರತಿಭಟನೆಗಳನ್ನು ಸಹ ಮಾಡಿಲ್ಲ. ಈಗ ಇಷ್ಟು ದೊಡ್ಡ ಸಂಖ್ಯೆಯಲ್ಲಿ ಎಷ್ಟು ಸುಮಾರು 15 ದಿವಸ ನಾವು ಬೇಕಾದಷ್ಟು ಒಂದು ಪಾದಯಾತ್ರೆ ಮಾಡಿದ್ದೀವಿ. ಅದರ ಬಗ್ಗೆ ಎಲ್ಲಾ ರೀತಿ ವ್ಯವಸ್ಥೆ ಇದ್ರೂ ಸಹ, ಇನ್ಫ್ರಾಸ್ಟ್ರಕ್ಚರ್ ಎಲ್ಲ ಮಾಡ್ಲಿಕ್ಕೆ ಸರ್ಕಾರ ತಯಾರಿದ್ರು ಸಹ ಅದಕ್ಕೆ ನಮಗೆ ಎನ್ವೈರನ್ಮೆಂಟಲ್ ಕ್ಲಿಯರೆನ್ಸ್ ಕೊಡದೆ ಕೇಂದ್ರ ಸರ್ಕಾರದವರು ಇಟ್ಕೊಂಡಿದ್ದಾರೆ. ಅದೇ ರೀತಿ ಪ್ರತಿಯೊಂದು ಇಶ್ಯೂ ನಮ್ಮ ಜೊತೆಗೆ ಕೇಂದ್ರ ಸರ್ಕಾರದಿಂದ ಒಂದು ಸಹಾಯವನ್ನು ಸಿಗ್ತಾ ಇಲ್ಲ. ಈ ಸತಿ ಒಂದು ಮೂಡಾದ ಒಂದು ಇಶ್ಯೂ ತಗೊಂಡು, ಮೂಡಾದ ಬಗ್ಗೆ ಪ್ರತಿಯೊಬ್ಬರಿಗೂ ಕೊಟ್ಟು ಇವತ್ತಿನ ದಿವಸ ತಾವೆಲ್ಲ ನೋಡಿದ್ರಿ. ನೋಟಿಫಿಕೇಶನ್ ಅಂದ್ರೆ ಏನು, ಡಿನೋಟಿಫಿಕೇಶನ್ ಅಂದ್ರೆ ಏನು, 50-50 ಕನ್ಸೆಂಟ್ ಇದು ಮಾಡಿದಾಗ ಏನು ಅಂತ ಹೇಳ್ಬಿಟ್ಟು ಪ್ರತಿಯೊಬ್ಬರಿಗೂ ಗೊತ್ತು. ಈ ಒಂದು ಇಶ್ಯೂ ಯಾವುದೇ ರೀತಿ ಟೋಟಲ್ ಆಗಿ ಲೀಗಲ್ ಆಗಿ ಆಗಿರ್ತಕ್ಕಂಥ ಒಂದು ಇಶ್ಯೂನ ತೆಗೆದು ಇವತ್ತಿನ ದಿವಸ ತಗೊಂಡು ಹೋಗಿ ಒಂದು ಪಾದಯಾತ್ರೆಯನ್ನು ಮಾಡ್ತೀವಿ. ಪಾದಯಾತ್ರೆ ಮುಖಾಂತರ ಅವರ ಸ್ವಲ್ಪ ನೋಡ್ಕೊಳ್ಬೇಕು, ಅವ್ರ ಕಾಲದಲ್ಲಿ ಏನೇನಾಗಿದೆ ಅದನ್ನ ನೋಡ್ಕೊಳ್ಬೇಕು. ಗೋವಿ ನಿಗಮದ ಒಂದು ಇದರಲ್ಲಿ ಏನಾಗಿದೆ, ಟ್ರಕ್ ಟರ್ಮಿನಲ್ ಅಲ್ಲಿ ಏನಾಗಿದೆ, 47 ಕೋಟಿ ರೂಪಾಯಿ ಒಂದು ಟೆಂಡರ್ ಕೊಡದೆ 5 ಲಕ್ಷ ರೂಪಾಯಿದು ಕೆಲಸಗಳು, ಎಷ್ಟು ಕೆಲಸಗಳು ಕೊಟ್ಟಿರೋದು? 819 ಕೆಲಸಗಳು 5 ಲಕ್ಷ ರೂಪಾಯಿ ತರ ಕೊಟ್ಟಿರ್ತಕ್ಕಂಥದ್ದು. ಯಾರಿಗೆ ಕೊಟ್ಟಿರ್ತಕ್ಕಂಥದ್ದು? ಕೇವಲ ಒಂದು 3 ಕಂಪನಿಗೆ. ಆ ಕಂಪನಿ CAD ಹುಡ್ಕೊಂಡು ಹೋದ್ರೆ ಆ ಕಂಪನಿಗಳಿಗೆ ಬರೀ ಬೋರ್ಡ್ ಇದೆ, ಯಾವ ರೀತಿ ಆಫೀಸ್ ಇಲ್ಲ, ಯಾವುದೇ ರೀತಿ ಎಸ್ಟಾಬ್ಲಿಷ್ಮೆಂಟ್ ಇಲ್ಲ. ಇವತ್ತಿನ ದಿವಸ ಆ MD ಯಾರಾಗಿದ್ದಾರೆ ಅವರು ಜೈಲಲ್ಲಿದ್ದಾರೆ. ಆ ಒಂದು ಟ್ರಕ್ ಟರ್ಮಿನಲ್ದು ಅಧ್ಯಕ್ಷರಾಗಿರ್ತಕ್ಕಂಥ ವೀರಯ್ಯನವರು, ಬಿಜೆಪಿ MLC ಅವರು ಸಹ ಇವತ್ತಿನ ದಿವಸ ಜೈಲಲ್ಲಿದ್ದಾರೆ. ಅದರ ಬಗ್ಗೆ ಇವತ್ತಿನ ದಿವಸ ನೀವು ಚರ್ಚೆ ಮಾಡ್ತಾ ಇದ್ದೀರಾ? ಅದರ ಬಗ್ಗೆ ನೀವು ಚರ್ಚೆ ಮಾಡ್ತಾ ಇಲ್ಲ. ಅದೇ ರೀತಿ ಭೂಮಿ ನಿಗಮದ್ದು ನೀವು ಬೆನಿಫಿಷರೀಸ್ಗೆ, ಫಲಾನುಭವಿಗಳಿಗೆ ಡೈರೆಕ್ಟ್ ಆಗಿ 10 ಲಕ್ಷ ರೂಪಾಯಿಯನ್ನು ಕಳಿಸ್ತೀರಾ, ಮತ್ತೆ ಅವ್ನಿಗೆ 25,000 ರೂಪಾಯಿ ಇಟ್ಕೊಂಡು 9,77,000 ರೂಪಾಯಿಯನ್ನು ಟ್ರಾನ್ಸ್ಫರ್ ಮಾಡ್ತಾರೆ. ಯಾರಿಗೆ ಟ್ರಾನ್ಸ್ಫರ್ ಮಾಡ್ತಾರೆ? ಆ ಭೂಮಿ ನಿಗಮದ ಚೇರ್ಮನ್ ಮಗನ ಅಕೌಂಟ್ಗೆ ಟ್ರಾನ್ಸ್ಫರ್ ಮಾಡ್ತಾರೆ. ಅದು ಸಹ CID ಎನ್ಕ್ವೈರಿ ನಡೀತಾ ಇದೆ. ಅದೇ ರೀತಿ ತಾಂಡಾ ನಿಗಮ ಇರ್ಬೋದು, ಅದೇ ರೀತಿ ನಿಮ್ಮ APMC ಇರ್ಬೋದು,
ಸುಮಾರು 20ಕ್ಕಿಂತ ಹೆಚ್ಚಾಗಿ ಆ ಒಂದು ಸ್ಕ್ಯಾಮ್ಸ್ ನಿಮ್ಮ ಕಾಲದಲ್ಲಿ ಆಗಿರ್ತಕ್ಕಂಥದ್ದು. ಅದೆಲ್ಲ ಇವತ್ತಿನ ದಿವಸ ನಾಳೆ ಅವ್ರು ಬಂದಾಗ ಆ ಪ್ರಶ್ನೆವನ್ನು ತಾವೆಲ್ಲ ಕೇಳಬೇಕು ಅಂತ ನಿಮ್ಮಲ್ಲಿ ಕೇಳಿಕೊಂಡು ಇವತ್ತಿನ ದಿವಸ ಧೈರ್ಯವಾಗಿ ಸರ್ಕಾರ ಜುಡಿಷಿಯಲ್ ಕಮಿಷನ್ ಆರ್ಡರ್ ಮಾಡಿದೆ. ನಮ್ಮ ಹೈಕೋರ್ಟ್ ಜಡ್ಜ್ ಅವ್ರಿಗೆ ಟರ್ಮ್ಸ್ ಆಫ್ ರೆಫರೆನ್ಸ್ ಕೊಟ್ಟು 2006ರಿಂದ ಏನೇನಾಗಿದೆ ಅಲ್ಲಿ ಅದನ್ನೆಲ್ಲ ನೀವು ತನಿಖೆ ಮಾಡಿ ಅಂತ ಹೇಳ್ಬಿಟ್ಟು ಸರ್ಕಾರ ಘೋಷಣೆ ಮಾಡಿ ಟರ್ಮ್ಸ್ ಆಫ್ ರೆಫರೆನ್ಸ್ ಕೊಟ್ಟು ಆದೇಶವನ್ನು ಮಾಡಿದೆ. ನೀವು ಹೋಗ್ಬಿಟ್ಟು ಹೇಳಿ ಸರ್ಕಾರ ಕಮಿಷನ್ ಮುಂದೆ ಏನೇನ್ ನಡೆದಿದೆ, ಏನೇನ್ ನಿಮ್ಮಲ್ಲಿ ಡಾಕ್ಯುಮೆಂಟ್ಸ್ ಇದ್ರೆ ಅದನ್ನ ಹೋಗಿ ಪ್ರೆಸೆಂಟ್ ಮಾಡಿ. ಅದನ್ನ ಬಿಟ್ಟು ರಾಜಕೀಯವಾಗಿ ಇವತ್ತಿನ ದಿವಸ ನೀವು ಕೆಂಗೇರಿನಿಂದ ಹಿಡಿದು ಮೈಸೂರುವರೆಗೆ ಪಾದಯಾತ್ರೆ ಹೋಗಿ ಕೇವಲ ಜನಗಳಿಗೆ ತಪ್ಪು ದಾರಿಗೆ ತಗೊಂಡು ಹೋಗ್ಲಿಕ್ಕೆ ನೋಡ್ತಿದ್ದಾರೆ. ದೇಶದಲ್ಲಿ ತಪ್ಪು ಸಂದೇಶ ಕೊಡ್ಲಿಕ್ಕಾಗಿ ಹೋಗ್ತಿದ್ದಾರೆ. ಇವತ್ತಿನ ದಿವಸ ಸಿದ್ದರಾಮಯ್ಯನವರದ್ದು 2ನೇ ಬಾರಿ ಮುಖ್ಯಮಂತ್ರಿಯಾಗಿರ್ತಕ್ಕಂಥದ್ದು. ಯಾವುದೇ ರೀತಿ 5 ವರ್ಷಗಳ ಕಾಲ ಯಾವ ಸ್ಕ್ಯಾಮು ಇಲ್ಲ, ಯಾವ ಇದು ಇಲ್ಲ. ಅದೇ ರೀತಿ ಕ್ಲೀನ್ ಇಮೇಜ್ ಇರ್ತಕ್ಕಂಥ ಒಂದು ವ್ಯಕ್ತಿ, ಆ ವ್ಯಕ್ತಿ ಇಮೇಜ್ ನ ಕೆಡಿಸೋದಕ್ಕಾಗಿ ತಾವು ಇವತ್ತಿನ ದಿವಸ ಹೊರಟಿದ್ರಿ. ಇದನ್ನ ಕಾಂಗ್ರೆಸ್ ಪಕ್ಷದವರು ಬಿಟ್ಕೊಡೋದಿಲ್ಲ. ಕಾಂಗ್ರೆಸ್ ದೊಡ್ಡ ಸೈನ್ಯ ಇದೆ, ಈ ಸೈನ್ಯ ಬಿಟ್ಕೊಡಲ್ಲ ಅಂತ ಹೇಳಿ ನಿಮ್ಗೆ ಎಚ್ಚರಿಕೆಯನ್ನು ಕೊಟ್ಟು ಮಾತನಾಡೋದಕ್ಕೆ ಅವಕಾಶ